ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಗಂದೂರಮ್ಮನ ದರ್ಶನ ಮುಗಿಸಿ ಇವಾಗ ಬಳೆ ಪದ್ಮಾವತಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಸಿಗಂದೂರಿಂದ ಬಳೆ ಪದ್ಮಾವತಿ 48 ಕಿಲೋಮೀಟರ್ ಆಗುತ್ತೆ. ಸಿಗಂದೂರಿಂದ ರೈಟ್ ಸೈಡ್ಗೆ 21 ಕಿಲೋಮೀಟರ್ ಹೋದ್ರೆ ಅಲ್ಲಿ ಮುಪ್ಪಾನೆ ಫೆರಿ ಸಿಗುತ್ತೆ ಫ್ರೆಂಡ್ಸ್. ಆ ಮುಪ್ಪಾನೆ ಫೆರಿಯಿಂದ ನಾವು ನದಿ ದಾಟಬೇಕಾಗುತ್ತೆ. ನಾವೀಗ ಮುಪ್ಪಾನೆ ಫೆರಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಲಾಂಚ್ ಬರ್ತಾ ಇದೆ. ಇವಾಗ ಇದೇ ಲಾಂಚ್ ಇಂದ ನಾವು ಆ ಕಡೆ ದಡಕ್ಕೆ ಹೋಗ್ಬೇಕು. ಮಕ್ಕಳೆಲ್ಲ ಲಾಂಚಲ್ಲಿ ಹೋಗ್ಬೇಕಾದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ನನ್ ಮಗಳಂತೂ ತುಂಬಾ ಖುಷಿ ಪಡ್ತಾ ಇದ್ಲು. ನೀರಲ್ಲಿ ಪುಟ್ ಪುಟ್ ಮೀನೆಲ್ಲ ಇತ್ತು, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು. ಅವಳ ಹತ್ರ ಇರೋ ಚಾಕ್ಲೇಟ್ನ ಮೀನ್ಗೆ ಫುಡ್ ತರ ಆಗ್ತಾ ಇದ್ಲು. ಎಲ್ಲಾರ್ಗಿಂತ ನಮ್ ತ್ರಿಷಿಕನೇ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಅವಳನ್ನ ನೋಡಿ ನನ್ಗೂ ತುಂಬಾ ಖುಷಿ ಆಯ್ತು. ನಾನು ಲಾಂಚ್ ಹತ್ರ ನೋಡ್ಬೇಕಾದ್ರೆ ನಮ್ಮಮ್ಮ ನನ್ನ ಬಟ್ಟೆ ಇಟ್ಕೋತಿತ್ತು, ಇವಳು ಬೀಳ್ಬಿಡ್ತಾಳೆ ಅಂತ. ಲಾಂಚ್ ಅಲ್ಲಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಮುಪ್ಪಾನೆ ಲಾಂಚಿಂದ ಬಳೆ ಪದ್ಮಾವತಿ 27 ಕಿಲೋಮೀಟರ್ ಆಗುತ್ತೆ. ನಾವು ಲಾಂಚ್ ಇಳಿದ ತಕ್ಷಣ ಒಂದ್ 5 ರಿಂದ 6 ಕಿಲೋಮೀಟರ್ ಕಾಡೊಳಗೆ ಹೋಗ್ಬೇಕು. ಫಾರೆಸ್ಟ್ ಒಳಗಡೆ ಹೋಗಿತ್ತು, ಅಡ್ವೆಂಚರ್ ಆಗಿತ್ತು ಗೈಸ್. ಈಗ ಜೋಗ್ ಫಾಲ್ಸ್ ರೋಡಿಗೆ ಎಂಟ್ರಿ ಆದ್ವಿ ಗೈಸ್. ಇಲ್ಲಿಂದ ದೇವಸ್ಥಾನ 21 ಕಿಲೋಮೀಟರ್ ಆಗುತ್ತೆ. ವಡನಬೈಲು ಅನ್ನೋ ಸ್ಥಳದಲ್ಲಿ ದೇವಸ್ಥಾನ ಇರೋದು. ಫೈನಲಿ ಬಳೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಇದೇ ಬಳೆ ಪದ್ಮಾವತಿ ಅಮ್ಮನ ದೇವಸ್ಥಾನ. ಈ ದೇವಸ್ಥಾನನ ಇತ್ತೀಚೆಗೆ ಕಟ್ಟಿದ್ದಾರೆ, ಆದ್ರೆ ಮೂಲ ಅಮ್ಮನವರ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇದೆ. ಇತ್ತೀಚೆಗೆ ಈ ದೇವಸ್ಥಾನನ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಅಮ್ಮನವ್ರಿಗೆ ಅರ್ಚನೆ ಪೂಜೆ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಈ ವಿಡಿಯೋ ನೋಡ್ತಾರ ಎಲ್ಲರಿಗೂ ಬಳೆ ಪದ್ಮಾವತಿ ಅಮ್ಮನವರ ಆಶೀರ್ವಾದ ಸಿಗ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ. ಅಮ್ಮನವರ ಪಕ್ಕದಲ್ಲೇ ಕ್ಷೇತ್ರಪಾಲ ದೇವರ ಗುಡಿ ಇದೆ. ಗರ್ಭಗುಡಿ ಹಿಂದೆ ಅಮ್ಮನವರ ಲಕ್ಕಿ ವೃಕ್ಷ ಅಂತ ಒಂದು ಮರನೂ ಇತ್ತು. ಅದು ಅಮ್ಮನವರಿಗೆ ಪ್ರಿಯವಾದ ಮರ ಅಂತ ಅಲ್ಲಿ ಹೇಳಿದ್ರು. ಲಕ್ಕಿ ವೃಕ್ಷದ ಎದುರುಗಡೆನೆ ನಾಗಬನ ಅಂತ ಒಂದು ಕಟ್ಟೆ ಇತ್ತು. ಅಲ್ಲಿ ತುಂಬಾ ನಾಗರ್ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಈಗ ಮುಕ್ತಿನಾಗ ಗುಡಿ ಹತ್ರ ಹೋಗ್ತಾ ಇದೀವಿ. ಮುಕ್ತಿನಾಗ ಸ್ವಾಮಿನ ನೋಡಿದ ತಕ್ಷಣ ನಮ್ಗೆ ಒಂಥರ ಭಯ ಆಯ್ತು, ಅದೇ ರೀತಿ ಭಕ್ತಿನೂ ಜಾಸ್ತಿ ಆಯ್ತು ಫ್ರೆಂಡ್ಸ್. ತುಂಬಾ ಎತ್ತರವಾಗಿ ಮಾಡಿದ್ದಾರೆ, ತುಂಬಾ ಆಕರ್ಷಣೀಯವಾಗಿತ್ತು. ನೋಡಿದ ತಕ್ಷಣ ನಮ್ಗೆ ಗೊತ್ತಿಲ್ಲದೆ ಭಕ್ತಿ ಜಾಸ್ತಿ ಆಗೋ ತರ ಇತ್ತು ಫ್ರೆಂಡ್ಸ್. ನಾಗದೋಷ ಏನಾದ್ರು ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಅಮ್ಮನವರ ಎಡಕ್ಕೆ ನವಗ್ರಹ ಮಂಟಪನೂ ಇತ್ತು. ಇಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಮ್ಮನವರ ಮುಖ್ಯ ಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ಮೂಲ ಸ್ಥಾನದಲ್ಲಿರೋ ಪದ್ಮಾವತಿ ಅಮ್ಮಂಗೆ ಬಳೆನ ಅರ್ಕೆ ರೂಪದಲ್ಲಿ ಸಲ್ಲಿಸ್ತಾರಂತೆ. ನಮ್ಗೆ ಎಷ್ಟು ಬಳೆ ಬೇಕು ಅದನ್ನ ಇಲ್ಲೇ ತಗೊಂಡು ನಾವು ಮೂಲ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದನ್ನ ಅರ್ಕೆ ರೂಪದಲ್ಲಿ ಸಲ್ಲಿಸ್ಬೋದು. ನಾವಿಲ್ಲಿ 108 ಬಳೆ ತಗೊಂಡು ಪದ್ಮಾವತಿ ಅಮ್ಮನವ್ರಿಗೆ ಸಲ್ಲಿಸಿ ಬಂದ್ವಿ ಫ್ರೆಂಡ್ಸ್. ಗರ್ಭಗುಡಿ ಎದುರುಗಡೆನೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಳ ಇದೆ. ಗರ್ಭಗುಡಿಯಿಂದ ಏನೊಂದು 500 ಮೀಟರ್ ಆಗ್ಬೋದು. ಇವಾಗ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ.
ಇಲ್ಲಿನ ವಿಶೇಷತೆ ಏನು ಅಂದರೆ ಗರ್ಭಗುಡಿ 4 ದಿಕ್ಕಿನಲ್ಲೂ ಪದ್ಮಾವತಿ ಅಮ್ಮನವರ ವಿಗ್ರಹ ಇದೆ. ಅದೇ ರೀತಿ ಇಲ್ಲಿ 2 ಅಡಿಯಷ್ಟು ಉದ್ದದ ಹುತ್ತ ಕೂಡ ಇದೆ. ಇಲ್ಲಿ ಭಕ್ತಾದಿಗಳು ಏನೇ ಕೇಳ್ಕೊಂಡು ನೆರವೇರುತ್ತೆ ಅಂತ ಒಂದು ನಂಬಿಕೆನೂ ಇದೆ. ಯಾರು ಜಾಬ್ ವಿಚಾರದಲ್ಲಿ ಆದರೆ ಮೊದಲೇ ಸಂಬಳದಲ್ಲಿ ಅನ್ನದಾನ 500 ಒಂದು ಬೆಳೆ ಅಂತ ಹೇಳ್ಕೊಳ್ಳಿ. ಯಾರು ಮಕ್ಕಳು ಮದುವೆ ಆಗಿಲ್ಲ 1008 ಬೆಳೆ ಆಯ್ತು ಜೋಡಿಲ್ಲೇ ಬಂದು ಹುಡಿ ತಿಂತೀನಿ ಹೇಳ್ಕೊಳ್ಳಿ. ಯಾರು ಇವತ್ತು ಮಕ್ಕಳಿಗೆ ಗೌರ್ಮೆಂಟ್ ಸೀಟ್ ಸಿಗಲಿ, MD ಸೀಟ್ ಸಿಗಲಿ, MBBS ಇಂಜಿನಿಯರ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆಯದಾಗುತ್ತೆ. ಅನ್ನದಾನ ಮಾಡಿ. ಅಮ್ಮನವ್ರಿಗೆ ಬಳೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹರಕೆನ ಬಳೆ ರೂಪದಲ್ಲಿ ಸಲ್ಲಿಸ್ತಾರಂತೆ. ನಾವು ಬಳೆನ ಎಷ್ಟಾದ್ರೂ ಹರಕೆ ರೂಪದಲ್ಲಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಪರಿವಾರ ದೇವತೆಗಳು ಅಂತ ಒಂದ್ 4-5 ದೇವರುಗಳ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು. ಅದನ್ನು ದರ್ಶನ ಮಾಡಿದ್ವಿ. ಪರಿವಾರ ದೇವತೆಗಳು ಅಂದ್ರೆ ಕ್ಷೇತ್ರಪಾಲ, ಸಂಪತ್ನಾಗ, ಮಾಸ್ತಿ, ಚೌಡಿ, ಯಕ್ಷಿ ಹೀಗೆ ಎಲ್ಲಾ ದೇವರುಗಳ ಗುಡಿನೂ ಅಲ್ಲಿತ್ತು. ಕೊನೆಗೆ ಭೂತರಾಜ ಸ್ವಾಮಿನೂ ದರ್ಶನ ಮಾಡ್ಕೊಂಡು ಹೊರಟ್ವಿ. ಅಲ್ಲೇ ಹೋಗ್ಬೇಕಾದ್ರೆ ಜೈನ ಧರ್ಮದ ದೇವಸ್ಥಾನನೂ ಇದೆ. ಅಲ್ಲಿ ಮಹಾವೀರ ತೀರ್ಥಂಕರವರ ಒಂದು ವಿಗ್ರಹನೂ ಇತ್ತು. ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಪದ್ಮಾವತಿ ಅಮ್ಮನವರ ಗರ್ಭಗುಡಿ ಪಕ್ಕನೇ ಭೋಜನಾಲಯ ಇದೆ. ಅಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತಂತೆ. ಆದ್ರೆ ನಾವು ಸಂಜೆ ಹೋಗಿದ್ರಿಂದ ಆ ಟೈಮಲ್ಲಿ ಊಟ ಕೊಡ್ತಾ ಇರ್ಲಿಲ್ಲ. ಮತ್ತೊಂದ್ಸಲ ಅಮ್ಮನವ್ರಿಗೆ ನಮಸ್ಕಾರ ಸಲ್ಲಿಸಿ ನಾವು ಜೋಗ್ ಫಾಲ್ಸ್ ಕಡೆ ಹೊರಟ್ವಿ ಫ್ರೆಂಡ್ಸ್. ನೀವು ಬಳೆ ಪದ್ಮಾವತಿಗೆ ಬಂದ್ರೆ ತುಂಬಾ ದೇವರುಗಳ ದರ್ಶನ ಮಾಡ್ಬೋದು. ಅದೇ ರೀತಿ ನಾವು ಏನೇ ಹರಕೆಯನ್ನ ನಾವು ಅಲ್ಲಿ ಬೇಡ್ಕೊಂಡು ಹೋದ್ರೂ ನಮ್ಗೆ ಆದಷ್ಟು ಬೇಗ ಉತ್ತರ ಸಿಗುತ್ತಂತೆ. ನಮ್ಗೆ ಅದೆಲ್ಲ ಸಕ್ಸಸ್ ಆದ್ಮೇಲೆ ಬಳೆನ ಬಂದು ಇಲ್ಲಿ ಅಮ್ಮನವ್ರಿಗೆ ಅರ್ಪಣೆ ಮಾಡ್ಬೋದು. ಇವಾಗ ನಾವು ದರ್ಶನ ಎಲ್ಲ ಮುಗಿಸಿ ಜೋಗ್ ಫಾಲ್ಸ್ ಕಡೆ ಹೊರಟ್ವಿ. ಇವತ್ತು ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿ ತುಂಬಾ ಸ್ಟ್ರೈನ್ ಆಗಿತ್ತು. ಅದಕ್ಕೆ ಮೊದಲು ಒಂದು ರೂಮ್ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೊರಟ್ವಿ. ನಾವು ಅಶ್ವಿನಿ ಹೋಮ್ ಸ್ಟೇ ಅಂತ ಇತ್ತು, ಅಲ್ಲೇ ರೂಮ್ ಮಾಡಿದ್ವಿ. ಅಲ್ಲೇ ಎಲ್ಲ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂಥರ ಹೋಮ್ಲಿ ಫೀಲ್ ಆಯಿತು. ಹೋಮ್ ಸ್ಟೇ ಓನರ್ ಅವಿನಾಶ್ ಅಂತ, ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ನೆಕ್ಸ್ಟ್ ಡೇ ಫುಲ್ ಜೋಗನ ತುಂಬ ಚೆನ್ನಾಗಿ ತೋರಿಸಿದ್ರು. ಸೈಡ್ ಸೀಗ್ನ ಫುಲ್ ಕವರ್ ಮಾಡಿದರು. ನಾವಿದ್ದಿದ್ದ ರೂಮ್ ಇದೇನೆ, ಸಿಂಪಲ್ ಆಗಿ ಚೆನ್ನಾಗಿತ್ತು. ರಾತ್ರಿ ಊಟಕ್ಕೆ ಅವಿನಾಶ್ ಅವ್ರ ಅಮ್ಮನೇ ಅಡುಗೆ ಮಾಡಿಕೊಟ್ಟಿದ್ರು. ಊಟಕ್ಕೆ ಚಪಾತಿ, ಎಗ್ ಬುರ್ಜಿ, ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇತ್ತು. ಟೇಸ್ಟಿಯಾಗಿ ಮಾಡಿದರು. ಮೊದಲೇ ಹೇಳ್ದಂತೆ ನಮ್ಮ ಮನೇಲೇ ಇದ್ದೀವಿ ಅನ್ನೋ ಫೀಲ್ ಆಯಿತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿದೆ, ಅದಕ್ಕೆ ನಾನು ರೆಸ್ಟ್ ಮಾಡ್ತಿದ್ದೀನಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.